ಇದು ಬಾಡಿ ಇರುತ್ತಲ್ಲ, ಆ ಬಾಡಿಗಿಂತ ಟೈರ್ ಹೊರಗಡೆ ಏನೋ ನೋಡಿ. ಫ್ರಂಟ್ ಟೈರ್ ನೋಡಿ, ಬ್ಯಾಕ್ ಟೈರ್ ನೋಡಿ. 220. ನಮಸ್ತೆ ಕರ್ನಾಟಕ, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಹೇಗಿದೆ ಎಲ್ಲ ಕೆಲಸ ಕಾರ್ಯಗಳು? ನೀವು ಈ ಟೂ ವೀಲರ್ಗಳಲ್ಲಿ ಜಾಸ್ತಿಯಾಗಿ ಅಬ್ಸರ್ವ್ ಮಾಡಿದ್ದೀರಾ ಅಂದರೆ ಹೋಂಡಾ ಆಕ್ಟಿವ್ ಅದರಲ್ಲಿ 2 ಟೈರ್ ಸ್ವಲ್ಪ ಸೇಮೇ ಇರುತ್ತೆ, ಜಾಸ್ತಿ ಡಿಫ್ರೆನ್ಸ್ ಅಂತ ಬರಲ್ಲ. ಅಂದಾಗೆ ಈ ಬೈಕ್ ಇದೆಯಲ್ಲ, ಈ ಬೈಕ್ಗಳಲ್ಲಿ ಏನಾಗುತ್ತಂದರೆ ಒಂದು ಟೈರ್ ಫ್ರಂಟ್ ಟೈರ್ ಸ್ವಲ್ಪ ಸಣ್ಣಗಿರುತ್ತೆ, ಅಂದರೆ ಸಪ್ರೇಟ್ ನೀರು ಇಲ್ಲ. ಅದೇ ಫ್ರಂಟ್ ಟೈರ್ ಸ್ವಲ್ಪ ಬ್ರಾಡಾಗಿರುತ್ತೆ. ಉಲ್ಟಾ ಹೇಳ್ತಾ ಇದ್ದೀನಲ್ಲ, ಫ್ರಂಟ್ ಟೈರ್ ಸ್ವಲ್ಪ ಸಪ್ರಾಗಿರುತ್ತೆ, ಬ್ಯಾಕ್ ಟೈರ್ ಸ್ವಲ್ಪ ಬ್ರಾಡ್ ಆಗಿರುತ್ತೆ. ಯಾಕೆ ಈ ರೀತಿ ಅಂತ ನೀವು ಏನಾದ್ರು ಗೆಸ್ಸಿಂಗ್ ಏನಾದ್ರು ಮಾಡಿದ್ದೀರಾ? ಇಲ್ಲ. ಯಾಕಂದರೆ ಈ ಟ್ಯಾಕ್ಟ್ರ್ ಬರುತ್ತೆ, ಟ್ಯಾಕ್ಟ್ರಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಫ್ರಂಟಿದ್ದು 2 ವೀಲ್ ತುಂಬ ಚಿಕ್ಕದಾಗಿರುತ್ತೆ, ಹಿಂದ್ಗಡೆ ಟೈರ್ ಅದಕ್ಕಿಂತ 10 ಪಟ್ಟು ದೊಡ್ಡದಾಗಿರುತ್ತೆ. ಯಾಕಂದರೆ ನಿಮಗೆ ಲೋಡ್ ಆಗಲಿ ಯಾವುದೇ ಆಗಲಿ ಎಳಿಬೇಕಾದ್ರೆ ಬ್ಯಾಕ್ ಟೈರ್ ಸಪೋರ್ಟ್ ಬೇಕಾಗುತ್ತೆ. ಇವಾಗ ಕೆಲವೊಮ್ಮೆ ಟ್ಯಾಕ್ಟರ್ಗಳು ಲೋಡ್ ಜಾಸ್ತಿ ಆಗಿ ಫ್ರಂಟ್ ಟೈರ್ ಮೇಲೆ ಹೋದರೂ ಬ್ಯಾಕ್ ಟೈರ್ ಎಳ್ಕೊಂಡು ಹೋಗುತ್ತೆ. ಹಾಗೆ ಬೈಕ್ಗಳಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಬ್ಯಾಕ್ ಟೈರಲ್ಲಿ ಸ್ವಲ್ಪ ಲೋಡ್ ಇದ್ದರೂ ನಿಮಗೆ ಪುಲ್ಲಿಂಗ್ ಬರೋದು ಆ್ಯಕ್ಚುಲಿ ಬ್ಯಾಕಿಂದ. ಚೈನ್ ನಿಮಗೆ ಲಿಂಕ್ ಆಗಿರೋದು ಬ್ಯಾಕ್ ಟೈರಿಗೆ. ಬ್ಯಾಕ್ ಟೈರಿಂದ ನೀವು ರೇಸ್ ಕೊಟ್ಟಾಗ ಫ್ರಂಟ್ ಟೈರ್ ಮೂವ್ ಆಗುತ್ತೆ, ಬಟ್ ಲೋಡ್ ಹಿಡಿಯೋದಂದರೆ ನಿಮಗೆ ಬ್ಯಾಕ್ ಟೈರಲ್ಲೇ. ಆ ಕಾರಣ ನಿಮಗೆ ಬ್ಯಾಕ್ ಟೈರ್ ಸ್ವಲ್ಪ ಬೈಕ್ಗಳಲ್ಲಿ ನಾರ್ಮಲ್ ನಿಮಗೆ 110 cc ಬರಲ್ಲ ಅಷ್ಟೇನು ಬ್ರಾಡಾಗಿ. ಈ 300 250 cc ಹಿಂದೆ ಬೈಕ್ಗಳಲ್ಲಿ ನಿಮಗೆ ಬ್ಯಾಕ್ ಟೈರ್ ಸ್ವಲ್ಪ ಬ್ರಾಡ್ ಇರುತ್ತೆ. ಅದೇ ರೀಸನ್ ಅಂದರೆ ನಿಮಗೆ ಪಿಕಪ್ ಆಗಲಿ ನಿಮಗೆ ಪವರ್ ಆಗಲಿ ಜಾಸ್ತಿ ಮಾಡೋಕ್ಕೋಸ್ಕರ ಬ್ಯಾಕ್ ಟೈರ್ ಸ್ವಲ್ಪ ಜಾಸ್ತಿ ಕೊಟ್ಟಿರ್ತಾರೆ. ಈ ಕಾರ್ಗಳಲ್ಲಿ ನೋಡಿ 4 ಟೈರ್ ಸೇಮ್ ಆಗಿದೆ. ಇವಾಗಿನ ಕಾರ್ಗಳಲ್ಲಿ ಆಲ್ರೆಡಿ ಚೆನ್ನಾಗಿರುತ್ತೆ ಟೈರ್, ಅದನ್ನು ತೆಗೆಸಿಬಿಟ್ಟು ಆಲ್ಟ್ರೇಷನ್ ಮಾಡಿ 4 ಟೈರು ತಪ್ಪದು ಹಾಕ್ತಾರೆ. ಅಂದರೆ ಆ ಕಾರಿದು ಬಾಡಿ ಇರುತ್ತಲ್ಲ, ಆ ಬಾಡಿಗಿಂತ ಟೈರ್ ಹೊರಗಡೆ ಏನೋ ಒಂಥರ ಲುಕ್ ಅಂತ ಅಂದ್ಕೊಂಡು ಹಾಕೊಳ್ತಾರೆ. ತುಂಬ ನೋಡಿರ್ಬೋದು ಗಾಡಿಗಳಲ್ಲಿ. ಇಂತಿಂಥ ಉದ್ದುದ್ದ ಖಾಲಿ ರೋಡ್ಗಳಲ್ಲಿ ಒಬ್ಬನೇ ಸಿಂಗಲಾಗಿ ರೈಡ್ ಮಾಡೋದಂದರೆ ಬೇಜಾರು ಅಂತ ಹೇಳ್ಬೋದು. ಯಾಕೆ ಹೇಳಿ, ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇರ್ಬೇಕಲ್ಲ. ಅದೇ ಯಾರಾದರೂ ಇದ್ದರೆ ಸ್ವಲ್ಪ ಮಜಾ ಬೇರೆಯೇ ಇರುತ್ತೆ. ಬೆಳಗ್ಗೆದ್ದು ಸೀದಾ ಬಂದಿದ್ದೀನಿ, ಏನು ತಿನ್ನಲಿಲ್ಲ, ಹಸಿವು ಸ್ವಲ್ಪ ಸ್ಟಾರ್ಟ್ ಆಗಿದೆ. ಬ್ರೇಕ್ಫಾಸ್ಟ್ ಮಾಡೋ ಅಂದರೆ ಹೋಟ್ಲುಗಳು ಇಲ್ಲ. ಇನ್ನೇನು ಮನೆ ಬಂತು, ಸ್ವಲ್ಪ ದೂರನೇ ಇರೋದು. ಮನೆಗೆ ಹೋಗಿ ಸರಿ ಬಾರಿಸೋಣ ಅಲ್ವಾ. ಆ್ಯಕ್ಚುಲಿ ನಾನು ಹೆಲ್ಮೆಟ್ ಒಳಗಡೆ ಬ್ಲ್ಯಾಕ್ ಟಿಂಟ್ ಅಂದರೆ ಇನ್ನೊಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ, ಆದರೂ ನನ್ನ ಮುಖಕ್ಕೆ ಬಿಸಿಲು ಸರಿಯಾಗಿ ಹೊಡಿತಾ ಇದೆ ನೋಡಿ. ಇವಾಗಿನ ರಾಯಲ್ ಎನ್ಫೀಲ್ಡ್ ನೋಡಿ, ಬೈಕ್ ಥರ ಫೀಲ್ ಬರ್ತದೆ. ರಾಯಲ್ ಎನ್ಫೀಲ್ಡ್ ಅಂತ ಫೀಲೇ ಬರ್ತಾ ಇಲ್ಲ. 650 ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡಿ ನಮ್ಮ ಫ್ಯಾನ್ಸ್ಗಳು ಹೋಗ್ಬೇಕಾದ್ರು ವಿಶ್ ಮಾಡ್ತವ್ರೆ. ಆ್ಯಕ್ಚುಲಿ ಅದು ಉಡುಪಿ ಗಾಡಿ K20. ಈ ರೀತಿ ಗಾಡಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾರಾದರೂ ಬ್ರೋ ಅಂತ ಹೇಳ್ಬಿಟ್ಟು ವಿಶ್ ಮಾಡಿದರೆ ಎಷ್ಟು ಖುಷಿಯಾಗಿ ಆಗುತ್ತಲ್ವಾ. ನಿಮಗೆ ಗುರ್ತಿದ್ದವರು ವಿಶ್ ಮಾಡಿರೋ ಒಂದು ರೀತಿ ಬೇರೆ, ಗುರ್ತ ಇಲ್ಲದ ಬ್ರೋ ಅಂತ ಹೇಳ್ಬಿಟ್ಟು ಒಂದೊಂದು ಮೂಮೆಂಟ್ಸ್ ಇದೆಯಲ್ಲ, ಸೂಪರ್ ಆಗಿರುತ್ತೆ ರೀ. ಏನು ಅಂತ ಕೇಳೋಣ.
ನೋಡಿ, ನಾನು ಆಲ್ರೆಡಿ ಟ್ರ್ಯಾಕ್ಟರ್ ಅಂತ ನಾನು ನಿಮಗೆ ಹೇಳಿದ್ದೆ. ಇವಾಗ ಟ್ರ್ಯಾಕ್ಟರ್ ಕಣ್ಣಿದ್ರೆ ಬಂದು ನಿಲ್ಸಾಗಿದೆ. ನೋಡಿ, ಫ್ರಂಟ್ ಟೈರ್ ನೋಡಿ, ಬ್ಯಾಕ್ ಟೈರ್ ನೋಡಿ, ಇದೇ ಡಿಫ್ರೆನ್ಸ್ ನೋಡಿ. ಇಟ್ಯಾಚಲ್ಲೂ ಇದೆ, ಕಾಣಿಸ್ತಾ ಇದೆಯಲ್ಲ, ಫ್ರಂಟ್ ಚಿಕ್ಕದು ಬ್ಯಾಕ್ ದೊಡ್ಡದು. ಎಲ್ಲ ನಾನು ಹೇಳ್ಬೇಕಾದ್ರೆ ಎಕ್ಸಾಂಪಲ್ಗೋಸ್ಕರ ಅವೇ ಬಂದು ನಿಂತಾಗಿದೆ ಗಾಡಿಗಳು. ಈ ಟಾಟಾದವ್ರದ್ದು ಸಫಾರಿ ಅಂತ ಇದೆ, ತುಂಬ ಓಲ್ಡ್ ಸಫಾರಿ ಅಂತ ಇತ್ತು. ಆಮೇಲೆ ಮಿಡ್ಲಲ್ಲಿ ಇನ್ನೊಂದು ವರ್ಷನ್ ಬಂತು, ಇವಾಗ ಅದು ಸಫಾರಿ ಇದೆ. ಇದು ಆರಿಯರ್ ಅಂತಿದೆ. ಫ್ರಂಟ್ ಲುಕ್ ಸ್ವಲ್ಪ ಅದೇ ಇದೆ, ಬ್ಯಾಕಲ್ಲಿ ಮಾತ್ರ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಸಕ್ಕತ್ತಾಗಿದೆ ಮಾತ್ರ. ಎಲ್ಲಿಗೆ? ಹಾಂ, 220 ಬರಲಾ? ನೋಡಿ ಎಷ್ಟು ಸ್ಪೀಡ್ ಹೋಗುತ್ತೆ ಅದಕ್ಕೆ. ಮತ್ತೇನಿಲ್ಲ ಸ್ನೇಹಿತರೆ, ನನ್ನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತೀನಿ. ಟಾಟಾ, ಲವ್ ಯು, ಬಾಯ್.